ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಇದು. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಇಲ್ಲಿ ಗೀ ರೈಸ್ ಸಾಗು ಮಾಡೋದಕ್ಕೆ ಮಸಾಲೆನ ಫ್ರೈ ಮಾಡ್ಕೊತಾ ಇರುವಂಥದ್ದು. ಒಂದು ಬಾಣಲಿ ಇಟ್ಟಿದ್ದೀನಿ, ಒಂಚೂರು ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಒಂದು 3 ಈರುಳ್ಳಿ ಮೀಡಿಯಮ್ ಸೈಜ್ದು ಒಂಚೂರು ದಪ್ಪ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದು 3 ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊತೀನಿ. ಹಾಗೆ ಇದಕ್ಕೆ ಒಂದು ಪೀಸ್ ಚಕ್ಕೆ ಮತ್ತು ಒಂದು 3 ಲವಂಗನ ಕೂಡ ಸೇರಿಸ್ತೀನಿ. ಸೊ ಇವಾಗ ನೋಡಿ ಒಂದು ಸ್ವಲ್ಪ ಬಾಡ್ತಾ ಇದ್ದಂಗೆ ನಾನು ಇದಕ್ಕೆ ಲವಂಗ ಮತ್ತು ಚಕ್ಕೆನ ಸೇರಿಸ್ತೀನಿ. ಇದು ಬಾಡ್ತಾ ಇದ್ದಂಗೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತಲ್ಲ, ಆವಾಗ ಚಕ್ಕೆ ಲವಂಗ ಸೇರಿಸೋಣ ಅಂದ್ಬಿಟ್ಟು ನಾನು ಮೊದಲಿಗೆ ಸೇರಿಸಿಲ್ಲ. ಈಗ ನೋಡಿ ನಾನು ಲವಂಗ ಮೊದಲು ಹಾಕಿದೆ ಒಂದು 3, ಈಗ ಒಂದು ಪೀಸಷ್ಟು ಚಕ್ಕೆ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾನು ಇದನ್ನು ಆಫ್ ಮಾಡಿಬಿಡ್ತೀನಿ. ನೋಡಿ ಇವಾಗ ಪೂರ್ತಿ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದೀನಿ. ಈಗ ಕುಕ್ಕರಲ್ಲಿ ನಾನು ಗೀ ರೈಸ್ ಮಾಡ್ಕೊತೀನಿ. ಈಗ ಈರುಳ್ಳಿ ಎಲ್ಲ ಬಾಡಿಸ್ಕೊಂಡೆ ನೋಡಿ, ಅದು ಒಂದು ಸೈಡ್ಗೆ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಸುಮಾರು 1-1.5 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ. ಬರೀ ತುಪ್ಪದಲ್ಲಿ ಮಾಡಿದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ, ಹಂಗಾಗಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಗೀ ರೈಸ್ ಅಲ್ವಾ, ಹಾಗಾಗಿ ಸ್ವಲ್ಪ ತುಪ್ಪ ಇರಲಿ ಅಂದ್ಬಿಟ್ಟು ಹಾಕ್ತಾ ಇರೋದು. ಹಾಗೆ ಆ ಕಡೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೆಲ್ಲ ಅದು ಸೈಡ್ಗೆ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ. ಇವಾಗ ಇದಕ್ಕೆ ನಾನು ಚಕ್ಕೆ, ಲವಂಗ, ಅನಾನಸುವ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ, ಸೋಂಪು, ಕಲ್ಲುವ, ಸ್ವಲ್ಪ ಜೀರಿಗೆ, ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಏನು ಕರಿತೀರಾ ನೀವು, ಅದನ್ನೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನೆಲ್ಲ ಹಾಕಿ ಬಾಡಿಸ್ಕೊತೀನಿ. ನನ್ನ ಹತ್ರ ಏನೇನು ಗರಂ ಮಸಾಲ ಇದೆ ನೋಡಿ ಅದನ್ನೆಲ್ಲ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದ್ಯಾವುದಿದೆ ಅದನ್ನು ನೀವು ಹಾಕಿ ಮಾಡ್ಬೋದು. ಸೊ ನನ್ನ ಹತ್ರ ಇರೋದೆಲ್ಲ ನಾನು ಈ ಥರ ಪಲಾವು, ಗೀ ರೈಸು, ಬಿರಿಯಾನಿ ಆ ಥರ ಮಾಡಿದಾಗ ಅಷ್ಟೇ ನಾನು ಯೂಸ್ ಮಾಡೋಕ್ಕಾಗೋದು. ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೀನಿ. ಸೊ ನಾನು ಏನೇನಿದೆ ಅಲ್ಲ ಅದನ್ನು ನಾನು ಇಂಥ ಟೈಮಲ್ಲೇ ಯೂಸ್ ಮಾಡೋಕ್ಕಾಗೋದ್ರಿಂದ ಇರೋದನ್ನೆಲ್ಲ ಹಾಕ್ತೀನಿ. ಈಗ ಒಂದು ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕ್ತೀನಿ. ನೋಡಿ ಇದು ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಸೊ ನಾನು ಹೇಳ್ದಂಗೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು ಗೀ ರೈಸು. ಸೊ ಖಂಡಿತ ಟ್ರೈ ಮಾಡಿ, ಬೇಗ ಕೂಡ ಮಾಡ್ಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ. ಸೊ ಇವಾಗ ಈರುಳ್ಳಿನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದಂಗೆ ಈ ಕಡೆ ನಾನು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿನೇ, ಸುಮಾರು ಒಂದು 7-8 ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು. ನಾನು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಅಂದ್ಬಿಟ್ಟು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈಗ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಬಟಾಣಿ ಒಂದು ಸ್ವಲ್ಪ ತೊಗೊಂಡು ಬಂದಿದ್ರು ನಮ್ಮ ಯಜಮಾನರು, 1 kg 40 ರೂಪಾಯಿ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ. ಸೊ ಈಗ ಬಟಾಣಿನೆಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡ್ಕೊತೀನಿ. ಹಾಗೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲದು ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. 3 ಗ್ಲಾಸ್ ಅಂದರೆ ಸುಮಾರು ಒಂದು ಅರ್ಧ kg ಅಷ್ಟು ಅಕ್ಕಿ ಅಂತ ಅನ್ಕೋಬೋದು. ಸೊ ನಾನು 2 ಟೈಮಿಗೆ ಮಾಡ್ತಾ ಇರೋದ್ರಿಂದ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಸ್ವಲ್ಪ ದೊಡ್ಡ ಲೋಟದಲ್ಲೇ ಹಾಕಿದ್ದೀನಿ. ಮೊದಲೆಲ್ಲ ಕಾಫಿ ಕುಡಿಯೋ ಲೋಟದಲ್ಲಿ ಹಾಕ್ತಾಯಿದ್ದೆ, ಇವತ್ತು ಒಂದು ಸ್ವಲ್ಪ ದೊಡ್ಡ ಲೋಟದಲ್ಲೇ ಅಕ್ಕಿನ ಹಾಕಿದ್ದೀನಿ. ಸೊ 3 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕಿದ್ದೀನಿ, ಅಂದರೆ 1 ಗ್ಲಾಸಷ್ಟು ನೀರು ಕಮ್ಮಿ ಹಾಕಿದ್ದೀನಿ. ಯಾಕಂದರೆ ಇದಕ್ಕೆ ತೆಂಗಿನಕಾಯಿ ಹಾಲು ಸೇರಿಸ್ತೀನಿ ನಾನು. ತೆಂಗಿನಕಾಯಿ ಹಾಲು ಹಾಕಿದರೆ ಇದಕ್ಕೆ ರುಚಿ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ನಾನು ಇಲ್ಲಿ ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ. ಸೊ ತೆಂಗಿನಕಾಯಿ ಹಾಲು ಆಪ್ಷನಲ್ಲು, ನಿಮಗೆ ಬೇಕಾದರೆ ನೀವು ಹಾಕ್ಬೋದು, ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ ನಾನು ಇಲ್ಲಿ ಅದು ತೆಂಗಿನಕಾಯಿ ಹಾಲು ಸುಮಾರು ಒಂದು 200 ml ಇರ್ಬೋದು. ಸೊ 1 ಗ್ಲಾಸಷ್ಟು ಆಗುತ್ತೆ. ಹಾಗೆ ತೆಂಗಿನಕಾಯಿ ಹಾಲು ಗಟ್ಟಿಯಾಗಿತ್ತು, ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದೆ. ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ. ಸೊ ಇವಾಗ ನೋಡಿ ಒಂದು ಸತಿ ಮಿಕ್ಸ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ವೈಟ್ ಪಲಾವ್ ಕೂಡ ಇದೇ ರೀತಿ ಮಾಡೋದು, ಜಸ್ಟ್ ನೀವು ಇದಕ್ಕೆ ತರಕಾರಿಗಳು ಆ್ಯಡ್ ಮಾಡಿದರೆ ವೈಟ್ ಪಲಾವ್ ಆಗೋಗುತ್ತೆ. ಸೊ ನೋಡಿ ಇವಾಗ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸತಿ ರುಚಿ ನೋಡ್ತೀನಿ ಉಪ್ಪೆಲ್ಲ ಸರಿ ಇದೆಯಾ ಅಂತ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ
ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಉಪ್ಪೆಲ್ಲ ಸರಿ ಇತ್ತು. ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇದನ್ನು ಒಂದು 2 ವಿಸಿಲ್ ಆಗೋ ತನಕ ಕೂಗಿಸ್ಕೊತೀನಿ. ಸೊ ಅಷ್ಟೊತ್ತಿಗೆ ಗೀ ರೈಸ್ ಕೂಡ ರೆಡಿ ಆಗುತ್ತೆ. ಈ ಕಡೆ ನಾನು ಮಸಾಲೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ಸೊ ಕಡಲೆ ಒಂಚೂರು ಜಾಸ್ತಿನೇ ಹಾಕಿದ್ದೀನಿ. ಸೊ ಸಾಗು ಅಂದರೆ ಒಂದು ಸ್ವಲ್ಪ ಗಟ್ಟಿ ಇರಬೇಕಲ್ಲ, ಹಾಗಾಗಿ ಸ್ವಲ್ಪ ಕಡಲೆ ಜಾಸ್ತಿ ಹಾಕಿದ್ದೀನಿ. ಹಾಗೆ ಇಲ್ಲಿ ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಸೊ ಸಾಂಬಾರು ಪೌಡ್ರಲ್ಲಿ ಎಲ್ಲ ಇರುತ್ತೆ ಅಲ್ವಾ, ಧನಿಯಾ ಪುಡಿ ಧನಿಯಾ ಎಲ್ಲ ಇರುತ್ತೆ, ಹಾಗಾಗಿ ಧನಿಯಾ ಪುಡಿ ಹಾಕ್ತಾಯಿಲ್ಲ. ಈ ಕಡೆ ನಾನು ಸಾಗು ಮಾಡೋದಕ್ಕೆ ಮತ್ತೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಂಚೂರು ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ಕಾಣ್ತಾ ಇದೆ. ಇವಾಗ ನಾನು ತರಕಾರಿಯಲ್ಲಿ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಬಟಾಣಿ ಇಷ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ವಾಶ್ ಮಾಡಿ ಇವಾಗ ಅದನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಒಂದು 30 ಸೆಕೆಂಡ್ಸ್ ಅಷ್ಟು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ. ಸೊ ಅರಿಶಿನ ಪುಡಿನೆಲ್ಲ ಹಾಕಿದ ಮೇಲೆ ನಾನು ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋತೀನಿ. ಸೊ ಇವಾಗ ನೋಡೋಕ್ಕೆ ಜಾಸ್ತಿ ಕಾಣ್ತಾ ಇದೆ ತರಕಾರಿ, ಬಟ್ ಬೆಂದರೆ ಆಲ್ಮೋಸ್ಟ್ ಅರ್ಧ ಆಗೋಗುತ್ತೆ. ಸ್ವಲ್ಪ ತರಕಾರಿಗಳು ಜಾಸ್ತಿ ತಿಂದರೆ ಒಳ್ಳೇದಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕಿದ್ದೀನಿ. ಇನ್ನೊಂದು ನಮ್ಮ ಮನೇಲಿ ಸಾಗು ಅಂದರೆ ಎಲ್ಲರಿಗೂ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿ ಮಸಾಲೆ ಹಾಕಿ ಮಾಡ್ತಾ ಇರುವಂಥದ್ದು. ಸೊ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲೆ ಬಂದುಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೊಂಡಿದ್ದೆ. ಸೊ ನುಣ್ಣಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ತರಿ ಇದ್ದರೆ ಅಷ್ಟು ಸಾಗು ಥರ ಅನಿಸೋದಿಲ್ಲ. ಸೊ ನಾನು ಯೂಶ್ವಲಿ ಸಾಗು ಅಂದರೆ ಈ ಥರದ್ದು ಒಂದು ಮಾಡ್ತೀನಿ, ಅದು ಬಿಟ್ಟರೆ ಆಲೂಗಡ್ಡೆ ಸಾಗು ಮಾಡ್ತೀನಿ. ಈ ಬಾಂಬೆ ಸಾಗು ಅಂತಾರೆ ನೋಡಿ, ಈ ಹೋಟೆಲಲ್ಲೆಲ್ಲ ಕೊಡ್ತಾರೆ ದೋಸೆಗೆ ಮತ್ತು ಸೆಟ್ ದೋಸೆಗೆಲ್ಲ ಕೊಡ್ತಾರೆ ನೋಡಿ, ಆ ಥರ ಸಾಗು. ಸೊ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ಲ ಮಸಾಲೆ, ಆ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀರು ನಾನು ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪನೇ ಹಾಕಿರೋದು, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರಲಿ ಸಾಗು ಅಂದ್ಬಿಟ್ಟು. ಸೊ ನೀರೆಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ನೋಡಿ. ಕಂಪ್ಲೀಟಾಗಿ ಎಲ್ಲನೂ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ರೀತಿ ನಾನು ಮಿಕ್ಸ್ ಮಾಡ್ಕೋತೀನಿ. ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ನಾನು ಸುಮಾರು ಒಂದು 2 ವಿಸಿಲ್ ಕೂಗಿಸ್ಕೊತೀನಿ. ಸೊ ಆವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಹಂಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಸೊ ಟೇಸ್ಟ್ ನೋಡಿದಾಗ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಒಂಚೂರು ಉಪ್ಪು ಹಾಕಿದ್ದೆ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು 2 ವಿಸಿಲ್ ಆದಮೇಲೆ ನೋಡಿ ಸಾಗು ಈ ರೀತಿ ಕಾಣ್ತಾ ಇದೆ. ಸೊ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿತ್ತು ಸಾಗು. ಸೊ ಈಗ ನಾನು ಗೀ ರೈಸ್ ಕೂಡ ನೋಡಿ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿದೆ, ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ. ಸೊ ಮಿಕ್ಸ್ ಮಾಡಿದರೆ ಬಟಾಣಿ ಎಲ್ಲ ಮೇಲೆ ಇರುತ್ತಲ್ಲ, ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿತ್ತು. ಸೊ ನಮ್ಮ ಮನೇಲಿ ಎಲ್ಲರೂ ತಿಂದರು, ಇಷ್ಟ ರಾತ್ರಿ ಅಷ್ಟೊತ್ತಿಗೆ ಖಾಲಿ ಆಗೋಯ್ತು, ಇದು ಅಷ್ಟು ರುಚಿಯಾಗಿತ್ತು ಇದು. ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವತ್ತು ನಾನು ಮಧ್ಯಾಹ್ನ ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಸೊ ನಮ್ಮ ಯಜಮಾನರು ಮನೇಲೇ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ. ಸೊ ಇವಾಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿ. ರೈಸ್ ಹಾಕಿದ್ದೀನಿ, ಈ ಕಡೆ ಕಪ್ಪಲ್ಲಿ ಸಾಗುನ ಇಟ್ಟಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡೋಣ ಬನ್ನಿ ನಮ್ಮ ಯಜಮಾನರು ಏನು ಹೇಳ್ತಾರೆ ಅಂದ್ಬಿಟ್ಟು. ಈಗ ಪ್ಲೇಟಲ್ಲೆಲ್ಲ ಸರ್ವ್ ಮಾಡಿಕೊಂಡು ಇವಾಗ ನಮ್ಮ ಯಜಮಾನ್ರಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ನಾನು. ಸೊ ನೋಡೋಕ್ಕೆ ತುಂಬ ರುಚಿಯಾಗಿದೆ. ಇವಾಗ ಹೋಗ್ತಾಯಿದ್ದೀನಿ ರೂಮ್ಗೆ, ನೋಡೋಣ ಬನ್ನಿ ಏನು ಹೇಳ್ತಾರೆ ನಮ್ಮ ಯಜಮಾನರು ಅಂದ್ಬಿಟ್ಟು. ಬೇಕಂತ ಮಾಡಬೇಡಿ, ಬಿಸಿ ಇದೆ, ಫ್ಯಾನ್ ಹಾಕ್ಕೊಳ್ಳಿ. ಏನು ಚೆನ್ನಾಗಿದೆ. ಗೀ ರೈಸ್ ಆಗು, ಗೀ ರೈಸ್ ಆಗು, ಗೀ ರೈಸ್ ಆಗು, ಕೇಳಿ ಕೇಳಿ ಕೊನೆಗೂ ಮಾಡಿಕೊಟ್ಟೆ. ಅಷ್ಟು ವರ್ಷ ಆಗಿ
ಇದು ಆಕ್ಚುಲಿ ಹೋಟೆಲ್ಗಳಲ್ಲಿ ತುಂಬಾ ಸಿಗೋದಿಲ್ಲ. ಅದು ನಾರ್ತ್ ಇಂಡಿಯನ್ ಗೀ ರೈಸ್ ಅದು ಸಿಗುತ್ತೆ, ಇದು ಸೌತ್ ಸಿಗಲ್ಲ. ಚೆನ್ನಾಗ ತೆಂಗಿನಕಾಯಿ ಹಾಲೆಲ್ಲ ಹಾಕಿ ಮಾಡಿಕೊಟ್ಟಿದ್ದೆ. ನಾನು ಹೆಂಗೆ ಹೇಳಿದೆ ಹಂಗೆ ಮಾಡಿ ನೋಡು. ಹೌದೌದು. ಏನು ಮಾಡ್ತಾ ಇದ್ದೆ ಅಶು? ಹಾಂ ಓಪನ್ ಮಾಡು. ಓಕೆ ಓಕೆ. ಇಲ್ಲ, ಊಟ ಶೆಫ್ ಬಗ್ಗೆ ಜಾಸ್ತಿ. ಎಳ್ನೀರು ತಂದಿದ್ದಾರೆ, ಬಾಳೆಹಣ್ಣು ತಂದಿದ್ದಾರೆ, ಆಪಲ್ ತಂದಿದ್ದಾರೆ. ಹೆಂಗೆ ಫ್ರೆಶ್ ಲಿಚ್ಚಿಯಾ? ಓಪನ್ ಮಾಡಿ ಕೊಡ್ತೀರಾ? ಎಷ್ಟು? ಒಂದು 100 rupees 1 kg. 1 kg 100 rupees. kg 300. ಒಂದಕ್ಕೆ ಎಷ್ಟು? ಇದು ಒಂದಕ್ಕೆ ಎಷ್ಟು? ಒಂದಕ್ಕೆ ₹1. ₹1? ಓಪನ್ ಬೇರೆ ಮಾಡ್ಕೊಡ್ತೀರಾ? ಥ್ಯಾಂಕ್ ಯು. ಇದರಲ್ಲಿ ಫ್ರೆಶ್ ಲಿಚ್ಚಿ ಇದೆ, ತೋರಿಸ್ತೀನಿ ನೋಡಿ. ಏನು ಮುಖ ಎಲ್ಲ ನೀರು? ಅದು ತಾಜಾ ಲಿಚ್ಚಿ ತಂದಿವಲ್ಲ, ಅದಕ್ಕೆ ಬೇರೆ ನೀರೊಳಗಡೆ ಎಲ್ಲ ಹೋಗಿ ನೀರೊಳಗಡೆ ಯೋಗಾಸನ ಮಾಡ್ಬಿಟ್ರೆ ಅಲ್ಲಿಂದ ಲಿಚ್ಚಿ ತಗೊಂಡ್ಬರೋದು. ಥ್ಯಾಂಕ್ ಯು. ಕಾಪಿ ಮೇಡಮ್, ಕಾಪಿ. ಥ್ಯಾಂಕ್ ಯು. ತಾಜಾ ಲಿಚ್ಚಿ ಇದ್ರೊಳಗಡೆ ಲಿಚ್ಚಿ ಪುಡಿ ಎಲ್ಲ ಕೊಡು. ನಾ ಕೊಡಲ್ಲ ಇದೆ. ಇದೊಳಗಡೆ ಬೀಜ, ಫ್ರೆಶ್ ಬೀಜ. ಹಿಂಗ್ ತಂದು ನೀವೇ ತಿನ್ನೋದಾ? ತಗೊಳ್ಳಿ. ಬಾಯ್. ಚೆನ್ನಾಗಿದೆ, ಸ್ವೀಟಾಗಿ. ಅದಕ್ಕೆ ಎಕ್ಸ್ಟ್ರಾ ಕಾಸು ಕೊಡ್ತಾರೆ ಕಮ್ಮಿ ಕೊಡ್ತೀಯ ತಗೊಳ್ಳ. ಎಷ್ಟು? ಬನ್ನಿ ಲಿಚ್ಚಿ ಬಂದ್ರಲ್ಲ, ಯಾಕೆ ಬಟ್ಟೆ ಕೊಡಲ್ಲ ನಿಮ್ಗೆ? ಪಾಪ ಲಿಚ್ಚಿ ಲಾಸ್ ಆಗ್ಬಿಟ್ಟು ಬಟ್ಟೆ ಇಲ್ಲ ಹಾಕೊಳಕ್ಕೆ. ಮತ್ತೆ ಅವನು ಕಾಸ್ಟ್ಲಿ ಕೊಟ್ಬಿಟ್ಟು ₹1 ಒಂದು ಮಾರ್ತಿದ್ರೆ ಮತ್ತೆ ಇನ್ನೇ ಸಂಪ್ರದೇಶ ಚಡ್ಡಿ ಕೂಡ ಹೋಗ್ಬಿಡ್ತಾರೆ. ಮರ ಎಲ್ಲ ತಗೊಂಡ್ಬಂದಿದ್ದೀವಿ, ಮರ ಚಿಕ್ಕ ಮರಗಳು. ತಾಜಾ ಲಿಚ್ಚಿ ತೋರಿಸ್ಲಾ? ತಾಜಾ ಲಿಚ್ಚಿ ಅಂದ್ರೆ ನಿಮ್ಗೆ ವಾಶ್ ಆಗಿರೋದು ಬರುತ್ತೆ. ಈಗ ನಾರ್ಮಲ್ ಲಿಚ್ಚಿ ಅಂದ್ರೆ ನಿಮ್ಗೆ ದೃಷ್ಟಿಯಾಗಿರುತ್ತೆ. ಇಲ್ಲಿ ಮುಟ್ ನೋಡಿ, ಮಣ್ಣದು. 2 ವರ್ಷ ಬಿಟ್ಟು ಕೊಟ್ರೆ ಆಗತ್ತಾ? ಫೋನ್ ಪೇ ಅಕ್ಸೆಪ್ಟ್ ಮಾಡ್ತೀರಾ? ಫೋನ್ ಪೇ, ಗೂಗಲ್ ಪೇ? ಮತ್ತೆ ನಡೆಯುತ್ತೆ, ಅದು ನಡೆಯುತ್ತೆ. ಬರೀ ಒಂದು ಫೋನ್ ಪೇ, ಒಂದು ಗೂಗಲ್ ಪೇ, ಪೇಟಿಎಂ ಏನು ನಡೆಯಲ್ಲ, ಬರೀ ಫೋನ್ ಪೇ. ಮಗನ ಲಿಚ್ಚಿ ಮಾರಕ ಅವನೇ ಸೈಕಲ್ ಅಲ್ಲಿ ತಿರುಗ್ತಾ. ಅಲ್ಲ, ಈ ಸೈಕಲ್ ಇಸ್ಕೊಬೋದು, ಚಡ್ಡಿ ಇಸ್ಕೋದಲ್ರಿ ಬಟ್ಟೆ ಹಾಕೊಳಕ್ಕೆ. ಯಾರು ಮಾಡ್ತಾರೆ? ಗಾಳಿ ಆಡ್ಲಿ ಅಂತ. ನೋಡಿ, ತಾಜಾ ಲಿಚ್ಚಿ ವಾಷಿಂಗ್ ಪುಡಿ ಎಲ್ಲ ಹಾಕಲ್ಲ, ಇವ್ರ ಕೆಮಿಕಲ್ ಏನೋ ಹಾಕಲ್ಲ ಇದ್ರಲ್ಲಿ. ನೋಡಿ, ತಾಜಾ ಲಿಚ್ಚಿ. ಸೌಂಡ್ ಕೇಳಿಸತ್ತೆ, ನೋಡ್ಕೊಳ್ಳಿ. ನಿಮಗೆ ಸೌಂಡ್ ಕೇಳಿಸತ್ತೆ. ಮಾಡ್ತಾ ಇದ್ದಾರೆ ಸೊಮ್ಮೆ. ತಾಜಾ ಲಿಚ್ಚಿ ಚಿನ್ನೆ ಆಗೋದು ಹುಚ್ಚಿ.
ತಾಜಾ ತಾಜಾ ಲಿಚ್ಚಿ ತಿಂದ್ಬಿಟ್ಟಾಗ್ರಿ ಹುಚ್ಚಿ. ಲಿಚ್ಚಿ ಮಾರೋರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಸರಿಯಾಗಿ ಕೋತಿ ಥರ ಎಲ್ಲ ಮಾಡಬೇಡ, ನೀಟಾಗಿ ಮಾಡು ಪೂಜೆ. ಅದನ್ನ ಇದ್ರಲ್ಲಿ ಹಾಕು, ಪಾಟಲ್ಲಿ ಹಾಕು ಬೇಬಿ. ಫಸ್ಟು ಹಂಗೆ ಎತ್ಕೋ, ಹಂಗೆ ತುಂಬ ಯಾಕೆ ಕೊಡ್ತೀನಿ ನಾನು. ಬನ್ನಿ ನೀವು ಸುಪ್ರತಮಾನ ಮಾಡಬೇಕು. ನಿನ್ನೆ ನಾನು ಈ ಕೆಲಸವನ್ನು ಮಾಡುತ್ತಿದ್ದೆ. ಪಾಟಲ್ಲಿ ಹಾಕ್ರಿ, ಗೊಬ್ಬರ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ನಾನು ಇವತ್ತಿನ ದಿನ ಹೀಗಿತ್ತು. ಸೊ ನಮ್ಮ ಯಶ್ಗೆ ರಜಾ ಇರೋದ್ರಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಅವನು ಈ ಥರ ಆಟಗಳೆಲ್ಲ ಮಾಡ್ತಾ ಇರ್ತಾನೆ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.